ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೈತನ ಹೆಂಡತಿ ಚಾನಲ್. ನೋಡಿ ನಾನು ನಿಮಗೆ ಇವತ್ತೆ ಭೀಮನ ಕೊಳ್ಳವನ್ನು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಭೀಮನ ಕೊಳ್ಳಕ್ಕೆ ನಾವು ಕೂಡ ಹೋಗಿದ್ವಿ ಶ್ರೀಶೈಲಕ್ಕೆ. ಪಾದಯಾತ್ರೆಯನ್ನು ಹೋಗಿದ್ವಿ. ಆ ಪಾದಯಾತ್ರೆ ಹೋಗುವಾಗ ಮಲ್ಲಯ್ಯನ ಗುಡ್ಡಕ್ಕೆ ಹೋಗುವಾಗ ಈ ಭೀಮನ ಕೊಳ್ಳ ಹತ್ತುತ್ತೆ. ಈ ಭೀಮನ ಕೊಳ್ಳವನ್ನು ನೋಡಿ ನೀವು ಕೂಡ ಕಣ್ತುಂಬಿಕೊಳ್ಳಿ ಅಂತ ವಿಡಿಯೋನ ತೋರಿಸ್ತಾ ಇದ್ದೀನಿ. ನೋಡಿ ಜೀವನವನ್ನು ಪಾವನ ಮಾಡಿಕೊಳ್ಳುವಂಥ ಒಂದು ಭೀಮನ ಕೊಳ್ಳ ಅಂತಲೇ ಹೇಳ್ಬೋದು. ಎಷ್ಟೊಂದು ಲಕ್ಷಾಂತರ ಜನಗಳು ಪಾದಯಾತ್ರೆ ಬರ್ತಾರೆ. ಆ ಪಾದಯಾತ್ರೆಗೆ ಮಲ್ಲಯ್ಯನ ಗುಡ್ಡಕ್ಕೆ ಹೋಗುವಾಗ ನಾವು ಈ ಭೀಮನ ಕೊಳ್ಳವನ್ನು ದಾಟೇ ಹೋಗಬೇಕು. ಈ ಭೀಮನ ಕೊಳ್ಳ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ಕೆಳಗಡೆ ಕಾಣುವಂಥ ಕೊಳ ಭೀಮನ ಕೊಳನೇ ಅದು. ನಾವೀಗ ಭೀಮನ ಕೊಳದ ಮೇಲ್ಗಡೆ ಇದ್ದೇವೆ. ಈ ಮೇಲ್ಗಡೆಯಿಂದ ನಾವು ಕೆಳಗಡೆ ಇಳಿದ್ರೆ ಭೀಮನ ಕೊಳ್ಳ ಬರುತ್ತೆ. ಅದಾದಮೇಲೆ ನಾವು ಮಲ್ಲಯ್ಯನ ಗುಡ್ಡವನ್ನು ಹತ್ತುವಂಥದ್ದು. ಎಷ್ಟೊಂದು ಲಕ್ಷಾಂತರ ಜನಗಳು ಬಂದಿದ್ದಾರೆ ಅಂದರೆ ಹೇಳೋಕ್ಕೆ ಆಗೋದಿಲ್ಲ. ಅಷ್ಟೊಂದು ಜನಗಳು ಬಂದಿದ್ದಾರೆ. ಈ ಭೀಮನ ಕೊಳ್ಳ ನೋಡೋದೇ ಒಂದು ಖುಷಿ ಅಷ್ಟೇ ಅಲ್ಲ, ಒಂದು ಜೀವನ ಒಂದು ಪಾವನನೇ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟೊಂದು ದೂರದಿಂದ ನೋಡಿದರೆ ಗೊತ್ತಾಗುತ್ತೆ. ಅದು ಒಂದು ಇರ್ಬಿ ಸಾಲು ಹೋಗ್ತಾ ಇರಬೇಕು, ಅಷ್ಟು ಸಣ್ಣದಾಗಿ ಕಾಣ್ತಾರೆ ದೂರಿಂದ ನೋಡಿದ್ರೆ. ನೋಡಿ, ಇಲ್ಲ ಜನಗಳು ಕಾಣ್ತಾ ಇದ್ದಾರೆ ನೋಡಿ. ಸಾಲು ಸಾಲಾಗಿ ಈ ಭೀಮನ ಕೊಳ್ಳವನ್ನು ನೋಡಿ ಜೀವನವನ್ನು ಪಾವನ ಮಾಡಿಕೊಂಡು ಆ ಮಲ್ಲಯ್ಯನ ಗುಡ್ಡವನ್ನು ಹತ್ತುತ್ತಾ ಇರುವಂಥದ್ದು. ಇದು ಮೇಲ್ಗಡೆ ಎಂಟ್ರೆನ್ಸ್. ಇನ್ನು ನಾವು ಭೀಮನ ಕೊಳವನ್ನು ಇಳಿತಾ ಇರುವಂಥ ದೃಶ್ಯನ ನಿಮ್ಗೆ ತೋರಿಸ್ತಾ ಇರೋದು. ಇದಾದಮೇಲೆ ಭೀಮನ ಕೊಳ ಬರುತ್ತೆ. ತುಂಬ ಅಂದರೆ ತುಂಬ ಒಂದು ವಿಶೇಷತೆ ಇದೆ ಈ ಭೀಮನ ಕೊಳಕ್ಕೆ. ಏನು ವಿಶೇಷತೆ ಇದೆ ಅಂತಂದರೆ, ಮೊದಲು ಕಾಡಿಗೆ ಭೀಮನ ತಾಯಿ ಬಂದಾಗ ನೀರು ಬಾಯಾರಿಕೆಯಿಂದ ನರಳ್ತಾ ಇದ್ದಾಗ ಭೀಮ ಆ ಗುಡ್ಡದಲ್ಲಿ ಗದೆಯನ್ನು ಹಾಕಿ ನೀರನ್ನು ತೆಗೆದಿರುವಂಥದ್ದಕ್ಕೆ ಈ ಭೀಮನ ಕೊಳ ಅಂತ ಬಂದಿರೋದು. ಆ ಕೊಳನೇ ಅದು ನೀರಾಗಿ ಕೊಳವಾಗಿ ಹರಿತಾ ಇರುವಂಥದ್ದು. ಅದನ್ನೇ ಭೀಮನ ಕೊಳ ಅಂತ ಕರೆಯೋದು. ಒಂದು ಪುಣ್ಯ, ಒಂದು ಸ್ಥಾನ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ವಿಶೇಷತೆ ಇದೆ ಆ ಭೀಮನ ಕೊಳಕ್ಕೆ. ತುಂಬ ಅಂದರೆ ತುಂಬ ಜನಗಳು ಬರ್ತಾ ಇರ್ತಾರೆ ಇಲ್ಲಿ. ಈ ಮಧ್ಯೆ ಹೋಗುವಾಗ, ಗುಡ್ಡ ಹತ್ತುವಾಗ, ಭೀಮನ ಕೊಳ ಇಳಿಯುವಾಗ ಅಲ್ಲೆಲ್ಲೇ ಮಧ್ಯೆ ತಿನ್ನೋದಕ್ಕೆ ಉಣ್ಣೋದಕ್ಕೆ ಎಲ್ಲ ಸಿಗುತ್ತೆ. ನೋಡಿ, ಇವಾಗ ನಾವು ಭೀಮನ ಕೊಳವನ್ನು ಇಳಿತಾ ಇರುವಂಥ ಒಂದು ದೃಶ್ಯ ತೋರಿಸ್ತಾ ಇದ್ದೀನಿ. ಅದು ಯಾವ ಥರ ಇದೆ ಅಂದರೆ ತುಂಬ ಡೇಂಜರಸ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಒಂದು ಸ್ವಲ್ಪ ಕಾಲು ಸ್ಲಿಪ್ ಆದರೂ ಕೂಡ ನಾವು ಕೆಳಗೆ ಬೀಳಬೇಕು, ಅಷ್ಟೊಂದು ಹುಷಾರಾಗಿ ಇರುವಂಥ ಒಂದು ಜಾಗ ಇದು. ನಿಧಾನವಾಗಿ ಒಬ್ಬರ ಕೈ ಹಿಡ್ಕೊಂಡ್ಬಿಟ್ಟು ನಾವು ನಿಧಾನವಾಗಿ ಇಳಿಯುವಂಥದ್ದು. ರಾಶಿ ಚಪ್ಪಲುಗಳಲ್ಲೇ ಬಿದ್ದಿರ್ತವೆ. ಯಾಕಂದರೆ ಎಷ್ಟೋ ಜನ ಚಪ್ಪಲನ್ನು ಯಾಕೆ ಬಿಡ್ತಾರಪ್ಪ ಅಂತಂದರೆ, ಆ ಭೀಮನ ಕೊಳಕ್ಕೆ ಬಂದು ಜೀವನವನ್ನು ಚಪ್ಪಲನ್ನು ಬಿಟ್ಟು ತಮ್ಮ ಪಾಪವನ್ನು ಕಳೆದಕ್ಕೋಸ್ಕರ ಆ ಚಪ್ಪಲುಗಳನ್ನು ಅಲ್ಲೇ ಬಿಟ್ಟು ಭೀಮನ ಕೊಳಕ್ಕೆ ಇಳಿತಾರೆ. ಇವಾಗ ನಾನು ತೋರಿಸ್ತಾ ಇರೋದು ನೋಡಿ, ನಾನೀಗ ಆಲ್ರೆಡಿ ಭೀಮನ ಕೊಳಕ್ಕೆ ಕೆಳಗಡೆ ಇಳಿದಿದ್ದೀನಿ. ನೋಡಿ, ಇದು ಭೀಮನ ಕೊಳನೇ ನೋಡಿ. ಇದು ಈ ಕೊಳದಲ್ಲಿ ನೀರು ಇವಾಗ ಕಡಿಮೆ ಇದೆ. ಇಲ್ಲಿ ಕೂಡ ತುಂಬ ಜನ ಕೆಳಗಡೆ ಕೂತ್ಕೊಂಡಿರ್ತಾರೆ. ಅಲ್ಲಿ ಕೂಡ ತಿಂಡಿ ತಿನಿಸು ಚಹಾ ಎಲ್ಲ ಸಿಗುತ್ತೆ. ಅಲ್ಲಿಂದ ಇಳಿದ ತಕ್ಷಣ ಒಂದು ಸ್ವಲ್ಪ ಜನಗಳೆಲ್ಲ ದನಿ ವಾರಿಸ್ಕೊಂಡು ತಿಂಡಿ ಅದು ತಿಂದುಬಿಟ್ಟು ಎಲ್ಲ ನೋಡಿಬಿಟ್ಟು ಆಮೇಲೆ ಮತ್ತೆ ಮಲ್ಲಯ್ಯನ ಗುಡ್ಡವನ್ನು ಹತ್ತುವಂಥದ್ದನ್ನು ಮಾಡ್ತಾರೆ. ನೋಡಿ, ಮಲ್ಲಯ್ಯನ ಗುಡ್ಡಕ್ಕೆ ಯಾವ ಥರ ಜನಗಳು ಸಾಲಾಗಿ ಮೇಲ್ಗಡೆ ಹತ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ತುಂಬ ಒಂದು ಕಷ್ಟಕರವಾದ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಆದರೂ ಕೂಡ ದೇವರು ಇದ್ದಾನೆ ಅನ್ನೋದಕ್ಕೆ ಒಂದು ಆ ಗುಡ್ಡನೇ ಸಾಕ್ಷಿ. ಅಲ್ಲಿ ಎಂತೆಂಥ ವಯಸ್ಸಾದ ಜನಗಳು ಸಹಿತ ಹತ್ತಾರೆ. ಅದು ತುಂಬ ಕಷ್ಟವಾದ ಒಂದು ಜಾಗನೇ. ಅದು ಹತ್ತುವಾಗ ತುಂಬ ಕಷ್ಟ ಇದೆ, ಇಳಿಯುವಾಗೂ ಕೂಡ ತುಂಬ ಕಷ್ಟ ಇದೆ. ಒಂಥರ ನೋಡಿ, ಎಲ್ಲ ಜನಗಳು ಯಾವ ಥರ ಸಾಲಾಗಿ ಅಂಥ ಕಲ್ಲಿನ ಗುಡ್ಡದಲ್ಲಿ ಯಾವ ಥರ ಜನಗಳು ಇಳಿತಾರೆ, ಯಾವ ಥರ ಹತ್ತಾರೆ ಅನ್ನೋದನ್ನು ನೋಡಿ ಒಂಥರ ಭಾಳ ಅಂದರೆ ಭಾಳ ವಿಶೇಷತೆ ಇದೆ. ನಮಗೂ ಕೂಡ ಅಲ್ಲಿ ಹೋದ್ಮೇಲೆ ತುಂಬ ಅಂದರೆ ತುಂಬ ಖುಷಿ ಅನ್ನಿಸ್ತು. ಅದನ್ನು ನೋಡಿದ ಮೇಲೆ ತುಂಬ ಒಂದು ಸತಿ ಆದರೂ ಜೀವನದಲ್ಲಿ ಒಮ್ಮೆ ಆದರೂ ಪಾದಯಾತ್ರೆ ಮಾಡಬೇಕು ಅಂತ ಅನಿಸುತ್ತೆ. ಅದನ್ನೆಲ್ಲ ನಾವು ನೋಡಿದರೆ, ಈ ಥರ ನಾನು ವಿಡಿಯೋಗಳನ್ನು ನೋಡಿದಾಗ ನನಗೂ ಕೂಡ ಅನಿಸಿತ್ತು, ಈ ಥರ ಒಂದು ಪಾದಯಾತ್ರೆ ಮಾಡಬೇಕು, ಭೀಮನ ಕೊಳ ನೋಡಬೇಕು, ಮಲ್ಲಯ್ಯನ ಗುಡ್ಡ ಹತ್ತಬೇಕು ಅನ್ನೋ ಒಂದು ಆಸೆ ಇತ್ತು. ನೋಡಿ, ಈಗ ಭೀಮನ ಗುಡ್ಡ ಕೊಳದಿಂದ ಈಗ ಮಲ್ಲಯ್ಯನ ಗುಡ್ಡಕ್ಕೆ ಮೇಲ್ಗಡೆ ಹತ್ತುವಂಥ ದೃಶ್ಯವನ್ನು ನಾನು ತೋರಿಸ್ತಾ ಇದ್ದೀನಿ. ನೋಡಿ, ನೀವು ಕೂಡ ನೋಡಿ ಜೀವನವನ್ನು ಪಾವನ ಮಾಡಿಕೊಳ್ಳಿ. ಒಂದು ಸತಿ ಆದರೂ ಪಾದಯಾತ್ರೆ ಹೋಗಿ ಈ ಕೊಳವನ್ನು ನೋಡಿ ಅಂತ ಹೇಳ್ತೀನಿ. ನೋಡಿ, ಎಂತೆಂಥ ವಯಸ್ಸಾದ ಜನಗಳು ಕೂಡ ಮೇಲ್ಗಡೆ ಹತ್ತಾ ಇದ್ದಾರೆ ನೋಡಿ ಇಲ್ಲಿ.
ಇವಾಗ ನೋಡಿ ಮೇಲ್ಗಡೆ ನಾವು ಇವಾಗ ಭೀಮನ ಕೊಳದಿಂದ ಮೇಲ್ಗಡೆ ಹತ್ತಾಗ ಹಿಂದ್ಗಡೆ ಭೀಮನ ಕೊಳ ನೋಡಿದಾಗ ನೋಡಿ ಎಷ್ಟೊಂದು ಜನ ಹಿಂದ್ಗಡೆ ಸಾಲು ಸಾಲಾಗಿ ಬರ್ತಾ ಇರೋದು ಕಾಣುತ್ತೆ. ಇವಾಗ ನಾವು ಮೇಲ್ಗಡೆ ಭೀಮನ ಒಂದು ಸಾಲು ಸಾಲಾಗಿ ಜನಗಳು ಬರ್ತಾ ಇರೋದು ನಮಗೆ ಆ ದೃಶ್ಯ ಕಾಣುತ್ತೆ. ನಾವು ಭೀಮನ ಕೊಳದಿಂದ ಮೇಲ್ಗಡೆ ಹೋಗುವಂಥ ಒಂದು ದೃಶ್ಯ ನೋಡಿ